ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಆರ್ಚ್ ಕೆಮಿಸ್ಟ್ರಿ. ಸೊ ಯಾರ್ಯಾರು KCET ರಿಸಲ್ಟಿಗೋಸ್ಕರ ವೇಟ್ ಮಾಡ್ತಾ ಇದ್ರಿ, ಅದು KE ವೆಬ್ಸೈಟ್ನಲ್ಲಿ ಅಪ್ಲೋಡ್ ಆಗಿದೆ. ಆದರೆ ರಿಮೆಂಬರ್, KE ವೆಬ್ಸೈಟ್ ನೀವು ಓಪನ್ ಮಾಡೋದಕ್ಕೆ ಹೋದರೆ ಇಮಿಡಿಯೇಟ್ ಆಗಿ ಈ ಒಂದು ಪೇಜ್ ಓಪನ್ ಆಗಿಬಿಟ್ಟು ಅದಾದ್ಮೇಲೆ ಸರ್ವಿಸ್ ಅನ್ಅವೈಲೇಬಲ್ ಅಂತ ಬರ್ತಾ ಇದೆ. ಅಂದರೆ ಸ್ಟಿಲ್ ಇಟ್ ಈಸ್ ಅಂಡರ್ ಪ್ರೊಸೆಸಿಂಗ್. ಅದಕ್ಕೆ ಸ್ವಲ್ಪ ವೇಟ್ ಮಾಡಿ. ಸೊ ಇದು ನನಗೆ ಸಿಕ್ಕಾಗ ನಾನು ಸ್ಕ್ರೀನ್ಶಾಟ್ ಅನ್ನು ತೆಗೆದುಕೊಂಡಿರುವಂಥದ್ದು. ಅಂದರೆ CET ರಿಸಲ್ಟ್ ಅಂತ ಅಪ್ಲೋಡ್ ಆಗಿದೆ, ಅದು ಒಂದು ಖುಷಿಯ ವಿಚಾರ. ಅಂದರೆ 7 ಗಂಟೆ ಅಂತ ಹೇಳಿದ್ರೆ 9:30 ಅವರು ಅಪ್ಲೋಡ್ ಮಾಡಿದ್ದಾರೆ. ವಿ ಹ್ಯಾವ್ ಟು ಅಪ್ರಿಷಿಯೇಟ್ KE ಟೈಮ್ ಸೆನ್ಸ್. ಇರಲಿ, ಅದರ ಜೊತೆಗೆ UGCET ಮೊದಲ ಸುತ್ತಿನ ಕಟ್ ಆಫ್ ಅನ್ನು ಕೂಡ ರಿಲೀಸ್ ಮಾಡಿದ್ದಾರೆ. ಅದರ ಒಂದು ಲಿಂಕ್ ಕೂಡ ಕೊಟ್ಟಿದ್ದಾರೆ, ಬಟ್ ಅದು ಕೂಡ ಆಕ್ಟಿವೇಟ್ ಆಗ್ತಾ ಇಲ್ಲ. ನೀವೇನಾದ್ರೂ KE ವೆಬ್ಸೈಟ್ ಅನ್ನು ಓಪನ್ ಮಾಡೋದಕ್ಕೆ ಹೋದ್ರೆ ಸೊ ಈ ರೀತಿಯಾಗಿ ನೋಡಿ. ಸೊ ಮುಖಪುಟ ಅಂತ ಹೇಳಿ ಕ್ಲಿಕ್ ಮಾಡಿದ್ರೆ ಇಷ್ಟೊತ್ತು ತಿರುಗಿ ಈ ರೀತಿ ಆಗ್ತಾ ಇದೆ. ಸೊ ಇಲ್ಲಿ ಕಟ್ ಆಫ್ ಅಂತ ಕಾಣಿಸ್ತಾ ಇದೆ, ಇಲ್ಲೂ ಕೂಡ ಕಾಣಬಹುದು. ಅಣುಕು ಸೀಟು ಹಂಚಿಕೆ ಫಲಿತಾಂಶ ಅಂತ ಇದೆ, ಇಲ್ಲಿ ಇನ್ನೂ ಕೂಡ ಅಪ್ಡೇಟ್ ಆಗಿಲ್ಲ. ಓಕೆ, ಸೊ ಬಟ್ ಈ ಒಂದು ಪೇಜ್ ನಾನೇನು ತೋರಿಸ್ತಾ ಇದ್ದೀನಿ, ಇದು KE ಅವರ ವೆಬ್ಸೈಟ್ ನಲ್ಲಿ ಫಸ್ಟ್ ಪೇಜ್. ನಾನು ಸ್ಕ್ರೀನ್ಶಾಟ್ ಅನ್ನು ತೆಗೆದುಕೊಂಡಿರೋದು ನಿಮಗೆ ತೋರಿಸಬೇಕು ಅಂತೇಳಿ. UGCET 2023 ಮೊದಲ ಸುತ್ತಿನ ಕಟ್ ಆಫ್, UGCET 2023 ಮೊದಲ ಸುತ್ತಿನ ಫಲಿತಾಂಶದ ಲಿಂಕ್ ಅಂತ ಇದೆ. ಇನ್ನೇನು ಸ್ವಲ್ಪ ಹೊತ್ತಲ್ಲಿ ಈ ಸಾಫ್ಟ್ವೇರ್ ಪ್ರಾಬ್ಲಮ್ ಎಲ್ಲ ಸಾಲ್ವ್ ಆಗಿ ನಿಮಗೆ KE ವೆಬ್ಸೈಟ್ ಅಲ್ಲಿ ರಿಸಲ್ಟ್ ಸಿಗ್ತದೆ. ಆಲ್ ದ ಬೆಸ್ಟ್ ಫಾರ್ ಯುವರ್ ರಿಸಲ್ಟ್. ಸೊ ನೀವು ಪದೇ ನೋಡ್ತಾ ಇದ್ರೆ ಈಗ ಸರ್ವಿಸ್ ಅನ್ಅವೈಲೇಬಲ್ ಅಂತ ಬರ್ಬೋದು, ಅಥವಾ ಆ ಒಂದು ಲಿಂಕ್ ನಿಮಗೆ ಕಾಣಿಸಿ ಅದನ್ನ ಕ್ಲಿಕ್ ಮಾಡೋ ತನಕ ಸರ್ವಿಸ್ ಅನ್ಅವೈಲೇಬಲ್ ಅಂತ ಬಂದ್ಬಿಡ್ತದೆ. ಡೋಂಟ್ ವರಿ ಅಬೌಟ್ ದಟ್. ಇನ್ನೊಂದು 30 ಮಿನಿಟ್ಸ್ ನೋಡಿ, ಮತ್ತೆ ಬಂತು. ಇನ್ನೊಂದು 30 ಮಿನಿಟ್ಸ್ ಇಲ್ಲ 1 ಅವರ್ ಅಲ್ಲಿ ಸೊ ಇದು ಸಾಲ್ವ್ ಆಗ್ತದೆ. ಡೋಂಟ್ ವರಿ, ಯು ಆರ್ ಗೋಯಿಂಗ್ ಟು ಗೆಟ್ ಯುವರ್ ರಿಸಲ್ಟ್. ಅದರ ಜೊತೆಗೆ ಕಟ್ ಆಫ್ ಅನ್ನು ಕೂಡ ರಿಲೀಸ್ ಮಾಡಿದ್ದಾರೆ, ಅದನ್ನು ಕೂಡ ನೋಡ್ಕೊಳ್ಳಿ. ಅದಾದ್ಮೇಲೆ ಮುಂದಿನ ಪೂರ್ತಿ ಶೆಡ್ಯೂಲ್ ಅನ್ನ KE ಅವರು ಕೊಡ್ತಾರೆ, ರೂಲ್ಸ್ ಅಂಡ್ ರೆಗ್ಯುಲೇಷನ್ ಅನ್ನ ಕೊಡ್ತಾರೆ. ಅದಕ್ಕೆ ವೇಟ್ ಮಾಡೋಣಂತೆ. ನಿನ್ನೆ ರಾತ್ರಿಯಿಂದ ನೀಟ್ ವಿದ್ಯಾರ್ಥಿಗಳು ವೇಟ್ ಮಾಡ್ತಾ ಇದ್ದಾರೆ. ಸೊ ಅವರ ಒಂದು ವೇಟಿಂಗ್ ಮತ್ತೆ ನಿಮ್ಮ ಒಂದು ವೇಟಿಂಗ್ ಎರಡಕ್ಕೂ ಒಂದು ಸೊಲ್ಯೂಷನ್ ಅನ್ನ KE ಅವರು ನೀಡಲೇಬೇಕು. ಲೆಟ್ ಅಸ್ ವೇಟ್ ಫಾರ್ ದಟ್. ನಿಮ್ಮ KCET ರಿಸಲ್ಟ್ ಅಪ್ಲೋಡ್ ಆಗಿದೆ, ಇನ್ನೊಂದು ಸ್ವಲ್ಪ ಹೊತ್ತಲ್ಲಿ ರಿಲೀಸ್ ಕೂಡ ಆಗ್ತದೆ. ಡೋಂಟ್ ವರಿ. ಥ್ಯಾಂಕ್ ಯು. ಹ್ಯಾವ್ ಅ ನೈಸ್ ಡೇ.